ಹಾಯ್, ಏನು ಮಾಡ್ತಿದ್ಯೋ? ತರಕಾರಿ ಹೆಚ್ಚುತ್ತಾ ಇದ್ದೆ. ಬೇಡ, ನಮ್ಮ ಮನೆಗೆ ಊಟಕ್ಕೆ ಬಾ. ನಾನು ಹೇಗೋ ಒಬ್ಳೇ ಇದ್ದೀನಿ. ಬೇಡ, ಚೆನ್ನಾಗಿರಲ್ಲ. ಆಂಟಿ, ಮುಚ್ಕೊಂಡು ಹೋಗ್ತೀನಿಪ್ಪ, ಚೆನ್ನಾಗಿರಲ್ಲ ಅಂತೆ. ನಮ್ಮ ಮಕ್ಳು ಏನು ಅಂತ ನಮಗೆ ಗೊತ್ತು. ಹೋಗು. ಪ್ಲೀಸ್ ಬಿಕಮ್ ಎ ಶೆಫ್. ಏನು ಮಾಡಿದ್ಯಾ? ಥ್ಯಾಂಕ್ಸ್. ಥ್ಯಾಂಕ್ಸ್ ಕಣೋ ಬಂದಿದ್ದಕ್ಕೆ. ಅಮೇಝಿಂಗ್ ಫುಡ್ ಸ್ವರ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ಯಾ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಏನಾಯ್ತು? I don't think I would have done what I wanted to do without you. ಡೂ ಬಿಟ್ರೆ ನಂಗೆ ಬೇರೆ ಏನೂ ಅರ್ಥ ಆಗಲಿಲ್ಲ. ಸರಿ ಕಣೋ. See you. Bye. ಜೀವನದಲ್ಲಿ ಶೆಫ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಲೈಕ್ ದ ಫುಡ್ ಐ ಪ್ರಿಪೇರ್ ಶುಡ್ ಬಿ ಅಪ್ಲಾಡೆಡ್. ದ ಸ್ಪೈಸ್, ದ ಇಂಗ್ರೀಡಿಯೆಂಟ್ಸ್ ಐ ಆ್ಯಡ್ ಬೇರೆಯವ್ರು ಹಾಕಿದ್ರು ನನ್ನ ಥರ ಇರಬಾರ್ದು. ಅದೇನೋ ನೀವು ಕೈ ರುಚಿ ಅಂತಿರಲ್ಲ, ಆ ಥರ. ಆಮೇಲೆ ಅರ್ಥ ಆಯಿತು, ಐ ಡೋಂಟ್ ಹ್ಯಾವ್ ಅ ಕೋರ್ಸ್ ಡಿಗ್ರಿ ಟು ಗೆಟ್ ಇನ್ ಟು ಗ್ರೇಟ್ ರೆಸ್ಟೋರೆಂಟ್ಸ್. ನಾನೇ ಸ್ಟಾರ್ಟ್ ಮಾಡೋಣ ಅಂತಂದರೆ ನನ್ನ ಹತ್ರ ದುಡ್ಡಿಲ್ಲ. ನಿಮ್ಮ ಹತ್ರ ಕೇಳೋ ಅಷ್ಟು ದಡ್ಡಿ ಅಂತೂ ನಾನಲ್ಲ. ಆಗ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡೋದು ಅಂತ. ಆಗ ನನ್ನ ತಲೆಗೆ ಬಂದಿತ್ತು ಪೋಯಟ್ರಿ ಆನ್ ಎ ಪ್ಲೇಟ್. ಅಂದರೆ ನೀನು ಸಂಜೆ ಆದರೆ ಏನು ಮಾಡ್ತೀಯ? ವಾಕಿಂಗ್ ಮಾಡ್ತೀನಿ. ಅದಾದ್ಮೇಲೆ ಹಾಗೆ ಕೂತ್ಕೊಂಡು ಮಾತಾಡ್ತೀನಿ ಅಲ್ವಾ? ಅದೇ ನಮ್ಮ ಟೆರೆಸ್ ಸೈನಿಕ ಆಗಿರಬಾರ್ದು. ಅಂದರೆ ಪೋಯಟ್ರಿ ಆನ್ ಎ ಪ್ಲೇಟ್, a venture where only 15 people a day books the venue, sits and discusses books. ನಾವು ಆಥರ್ಸ್ನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ಅದರಲ್ಲಿ ಹೇಳೋಣ, ಈ ವಾರ ಈ ಆಥರ್ ಅನ್ನೋ ಥರ. ಫಾರ್ ಎಕ್ಸಾಂಪಲ್ ಬೀಚಿ ಅಂತ ಅನ್ಕೊಳ್ಳೋಣ. ಇಷ್ಟ ಇರೋರು ಈ ಫಾರ್ಮ್ ಫಿಲ್ ಮಾಡಿ 15 ಪೀಪಲ್ನ ಸೆಲೆಕ್ಟ್ ಮಾಡೋಣ. ಆಟೋಮ್ಯಾಟಿಕ್ ಮೇಲ್ ಹೋಗಲಿ. ನಮ್ಮ ಟೆರೆಸ್ ಹೇಗೂ ಚೆನ್ನಾಗೇ ಇದೆ. ಒಂದು 1-2 ಲಕ್ಷ ಖರ್ಚಾಗ್ಬೋದು. ಮಾಡ್ತೀನಿ. ಸಾಲಲ್ಲಮ್ಮ, ಅದಲ್ಲ. ಸರಿ ಹೇಳು. ಈಗ ದೋಸ್ 15 ಪೀಪಲ್ ವಿಲ್ ಕಮ್ ಅಲ್ವಾ? ವಿ ವಿಲ್ ಗಿವ್ ದೆಮ್ ಬುಕ್ಸ್. ಸಿದ್ಧಾರ್ಥ್, ನೀನು ಹೆಲ್ಪ್ ಕಣೋ ಪ್ಲೀಸ್. ಅಲ್ಲಿ ವಿ ವಿಲ್ ಕೀಪ್ ಅವರ್ ಮೆನು. ಆ ಮೆನು ಹೇಗಂತಂದ್ರೆ ಥೀಮ್ ಬೇಸ್ಡ್. ಫಾರ್ ಎಕ್ಸಾಂಪಲ್ ಥೀಮ್ ಲವ್, ಬೇಂದ್ರೆ ಅವರ ರೊಮ್ಯಾಂಟಿಕ್ ವರ್ಸಸ್ ಅಂತ ಅನ್ಕೊಳ್ಳೋಣ. ಡೆಲಿಕೇಟ್ ಕಲರ್ಫುಲ್ ಪ್ಲೇಟಿಂಗ್ಸ್ ವಿತ್ ಫ್ಲೋರಲ್ ಗಾರ್ನಿಶಸ್, ಪಿಂಕ್ ರೋಸ್ ಫ್ಲೇವರ್ಡ್ ಮಿಲ್ಕ್, ಕೋಕೋನಟ್ ಮಿಲ್ಕ್ ಪಾಯಸ, ಆ ಥರ. ನಮ್ಮ ತನನ ನಮ್ಮ ಅಡುಗೆನೂ ಪ್ರಮೋಟ್ ಮಾಡ್ಕೊಂಡಂಗಾಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಈ ಥರ ಎಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಆದರೆ ಓದಲ್ಲ. ಫಾರ್ ಎಕ್ಸಾಂಪಲ್ ನಾನೇ. ಆದರೆ ನಂಗೆ ಬೇಂದ್ರೆ ಅವ್ರ ಬಗ್ಗೆ ಮಾತಾಡು ಅಂತ ಹೇಳು,
30 ನಿಮಿಷ ಮಾತಾಡ್ತೀನಿ. ಕಾರಣ ಸಿದ್ಧಾರ್ಥ್. ಈ ಥರ ಇಫ್ ಯು ಗೆಟ್ ಲೈಕ್ ಮೈಂಡೆಡ್ ಪೀಪಲ್, ಮೇಕ್ ದೆಮ್ ಸಿಟ್ ಆ್ಯಂಡ್ ಡಿಸ್ಕಸ್ ಕನ್ನಡ ಲಿಟ್ರೇಚರ್, ಪೊಯಿಟ್ರಿ, ಹೌ ಅಮೇಝಿಂಗ್ ಅಲ್ವಾ? ಸೋ ಬ್ಯೂಟಿಫುಲ್. ಪ್ರಿಪ್ರೇಷನ್ಸ್ ಬೇಕಾಗುತ್ತೆ. ಒಂದು 3 to 6 months ಬೇಕಾಗುತ್ತೆ. ಮಾರ್ಕೆಟ್ ಸ್ಟಡಿ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಲೆಕ್ಕದ ಪ್ರಕಾರ ಇನಿಷಿಯಲಿ ಅಪ್ ಟು 5 lakh ಆಗ್ಬೋದು ಅಂಕಲ್. ನಾವಿಬ್ಬರು ಸೇರ್ಕೊಂಡು ಮಾಡಬೇಕು ಅಂತಿದ್ದೀವಪ್ಪ. ಇಷ್ಟೊತ್ತು ಮಾಡಿದ್ದವ್ವಾಕಂದ. ಅವತ್ತು ಹನುಮಗಿರಿ ಬೆಟ್ಟದಲ್ಲಿ ಮಾತಾಡಿದ್ದು, ಒಂದು 3 months ಗ್ರೌಂಡ್ ವರ್ಕ್ ಮಾಡಿ ನಿಮ್ಮ ಹತ್ರ ಬಂದ್ವಿ. 3 months ಇಂದ ಸರ್ವೆ ಫಾರ್ಮ್ಸ್ ಮಾಡ್ತಿದ್ದೆ. ಈ ಥರ ವೆಂಚರ್ ಇದೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬರ್ತಾರಾ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ವಿತಿನ್ 90 days ವಿ ಹ್ಯಾವ್ ರಿಸೀವ್ಡ್ ಅರೌಂಡ್ 20,000 ರೆಸ್ಪಾನ್ಸಸ್. ಜನರು ತಿನ್ನಕ್ಕೆ ಹೋಗೇ ಹೋಗ್ತಾರಪ್ಪ. ಅದ್ರ ಜೊತೆಗೆ ವೈ ನಾಟ್ ದಿಸ್? ಆಲ್ಸೋ ದ ಕ್ಯಾಚ್ ಇಸ್, ಏನು ಅಂಕಲ್ ಇದನ್ನ ಪಾಡ್ಕಾಸ್ಟ್ ಮಾಡೋಣ ಅಂತ. ಇವಾಗ ಏನೇನು ಮಾತಾಡ್ತಾರೆ, ಏನೇನು ಮಾತಾಡ್ತೀವಿ, ಒಪಿನಿಯನ್ಸ್, ಡಿಸ್ಕಷನ್ಸ್ ಎಲ್ಲ ರೆಕಾರ್ಡ್ ಮಾಡೋಣ ವಿತೌಟ್ ರಿವೀಲಿಂಗ್ ದೇರ್ ನೇಮ್ಸ್ ಇಫ್ ದೇ ಡೋಂಟ್ ವಾಂಟ್ ಟು. ಪಾಡ್ಕಾಸ್ಟ್ ಥರ ಬಿಡೋಣ ಅಂತ. ವಾವ್, ಹೌ ಕಾನ್ಫಿಡೆಂಟ್ ಆರ್ ಯು ಗೈಸ್? ಕಾನ್ಫಿಡೆನ್ಸ್ 100% ಇದೆ ಅಪ್ಪ. ಪ್ಲಸ್ ಫಾರ್ ದಿಸ್ ವೆಂಚರ್ ವಿ ಆರ್ ನಾಟ್ ಕ್ವಿಟಿಂಗ್ ಜಾಬ್ಸ್ ಅಂಟಿಲ್ ವಿ ಕ್ರಿಯೇಟ್ ಸಮಥಿಂಗ್ ಸಾಲಿಡ್. ಆದರೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದಾ ಅಂತ ಅಂಕಲ್. ನೀನೆಷ್ಟು ಇನ್ವೆಸ್ಟ್ ಮಾಡ್ತಿದ್ಯಪ್ಪ? ಸಿದ್ಧಾರ್ಥ್ ಎತ್ತು ತಲೆ. ನೀನು ₹1 ಹೇಳಿದ್ರು ಕಪಾಳ ಕೊಡಿತೀನಿ ಅಂತಿದ್ದೆ. ನೀನೇನು ಮಾಡ್ತಿದ್ಯಾ ನನಗೆ ಶ್ರೀಮತಿಗೆ ನೋಡಿ ತುಂಬ ಖುಷಿಯಾಗತ್ತೆ. ಒಳ್ಳೆ ಹುಡುಗ ಕಣ ನೀನು. 20s ಆರ್ ಫಾರ್ ಫೈಂಡಿಂಗ್ ಯುವರ್ ಸೆಲ್ಫ್. ಇಷ್ಟು ಒಳ್ಳೆ ಪ್ಲ್ಯಾನ್ ತಂದಿದ್ದೀರಾ. ನಿಮ್ಗಳಿಗೆ ಫೈನಾನ್ಷಿಯಲ್ ನಾಲೆಜ್ ಇರಲ್ಲ. ಕ್ಯಾನ್ ಐ ಸಜೆಸ್ಟ್ ಸಮಥಿಂಗ್? ನನಗೊಬ್ಬರು ಇನ್ವೆಸ್ಟ್ರ್ ಗೊತ್ತು, ಆದರೆ ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಕೇಳ್ತಾರಾ ಅಂತ. ಕಷ್ಟ ಆಗುತ್ತಲ್ಲ ಅಂಕಲ್. ಅಯ್ಯೋ ನನ್ನ ಮಗನೇ, ನನ್ನ ಮಕ್ಳ ವೆಂಚರಲ್ಲಿ ನಾನು ದುಡ್ಡು ಹಾಕಿದ್ರೆ ನನಗೆ ಅಥಾರಿಟಿ ಇಲ್ವಾ? ಅಪ್ಪ ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ಸ್ ಅಂಕಲ್. ಶುರು ಮಾಡೋಣ ಹಾಗಾದರೆ.